ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂತಂತಂದರೆ ಗೊತ್ತೇ ಇರುತ್ತೆ, ತಮ್ಮನ್ನೆಲ್ಲ ನೋಡಿರ್ತೀರ. ಏನ್ರಿ ಇದು ಗೌಡ್ರ ಗದ್ಲ ಅಂತ? ಏನೂ ಇಲ್ಲ ಕಣ್ರಿ. ಇದು ಏನಪ್ಪ ಅಂತಂತಂದರೆ ನಮ್ಮ ಗೌತಮಣ್ಣಂಗೆ ಈ ಸ್ಕ್ವಾಡ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅಂತೆ. ಅಂತಂತಂದರೆ ಅವ್ರ ಕಡೆಯಿಂದ ಇಷ್ಟ ಆಗಿಲ್ವಂತೆ ಗುರು ಈ ಸ್ಕ್ವಾಡು. ಏನಕ್ಕಪ್ಪ ಅಂದರೆ ಅವರಿಗೆ ನಮ್ಮ ಶುಭ್ಮನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಕೊಡೋದು ತುಕಾರಾಮ್ ಇಷ್ಟ ಇಲ್ಲಂತೆ ಗುರು, ಸ್ವಲ್ಪ ಕೂಡ ಇಷ್ಟ ಇಲ್ಲಂತೆ. ಏನಕ್ಕೆ ಅಂತಂತಂದರೆ ಅವ್ರನ್ನ ಆಡಿಸ್ತೀವಿ ಬಿಡ್ತೀವಿ, ಅಕಸ್ಮಾತ್ ಹೇಳೋಕ್ಕಾಗಲ್ಲ ಗುರು. ಅಕಸ್ಮಾತ್ ಫ್ಲಾಪ್ ಕೊಟ್ಟರೆ ಅನ್ಕೋ ಅವ್ರ ಬ್ಯಾಟಿಂಗಲ್ಲಿ, ಅವ್ರನ್ನ ಆಡಿಸ್ದಂಗೆ ಹೊರಗಡೆ ಇಟ್ಟರೆ ಅಕಸ್ಮಾತ್ ಅವ್ರು ಹೆಂಗೆ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅವು ಗೌತಮಣ್ಣಂಗೆ ವೈಸ್ ಕ್ಯಾಪ್ಟನ್ ಯಾರು ಇಷ್ಟಪ್ಪ ಅಂತಂದರೆ ಹಾರ್ದಿಕ್ ಪಾಂಡ್ಯವ್ರು ಇಷ್ಟ ಆಗಿರ್ತಾರಂತೆ. ಅಂತಂತಂದರೆ ಹಾರ್ದಿಕ್ ಪಾಂಡ್ಯವ್ರಿಗೆ ವೈಸ್ ಕ್ಯಾಪ್ಟನ್ ಕೊಡಬೇಕಂತ ಗೌತಮಣ್ಣವ್ರು ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ರೋಹಿತ್ ಶರ್ಮಾ ಅವ್ರು ಅಂದ್ಕೊಂಡಂಗೆ ಆಗೋದು. ಏನಕ್ಕಂದರೆ ಅಲ್ಲಿ ಕೋಚಿಂಗ್ ಸಪೋರ್ಟ್ ಏನೂ ಬರೋಲ್ಲ. ಸೆಲೆಕ್ಷನ್ ಕಮಿಟಿಯಲ್ಲಿ ಅಜಿತ್ ಅಗರ್ಕರು ಮತ್ತು ರೋಹಿತ್ ಶರ್ಮಾ ಏನು ಹೇಳ್ತಾರೆ ಅದನ್ನು ಸೆಲೆಕ್ಷನ್ ಮಾಡ್ತಾರೆ ಗುರು. BCCI ಅವ್ರು ಬಂದುಬಿಟ್ಟು ರೋಹಿತ್ ಶರ್ಮಾ ಅವ್ರು ಬಂದುಬಿಟ್ಟು ವೈಸ್ ಕ್ಯಾಪ್ಟನ್ ಬಂದುಬಿಟ್ಟು ಗಿಲ್ಲಿಗೆ ಕೊಡಬೇಕು ಅಂತ ಹೇಳಿದ ಮೇಲೆ ಅವ್ರ ಕಡೆಯಿಂದ ಏನೂ ಆಗೋಕ್ಕಾಗಲಾರ್ದೆ ಇನ್ನು ಗಿಲ್ಲಿಗೆ ವೈಸ್ ಕ್ಯಾಪ್ಟನ್ ಕೊಡ್ತಾರೆ. ಆಮೇಲೆ ಇದು ಹಾರ್ದಿಕ್ ಪಾಂಡ್ಯರಿಗೆ ವೈಸ್ ಕ್ಯಾಪ್ಟನ್ ಕೊಡಲ್ಲ ಅಂತೇಳಿ ಜಗ್ಗವತ್ತು ವಾದ ಮಾಡ್ತಾರಂತೆ ಗುರು. ಅದಾದ ನಂತರ ಕೂಡ ಲಾಸ್ಟಿಗೆ ವೈಸ್ ಕ್ಯಾಪ್ಟನ್ ಬಂದುಬಿಟ್ಟು ಶುಭ್ಮನ್ ಗಿಲ್ಲಿಗೆ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಅವ್ರಿಗೆ ಏನು ಇಷ್ಟ ಆಗಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಅವರಿಗೆ ವಿಕೆಟ್ ಕೀಪರ್ ಆಗಿಬಿಟ್ಟು ಬ್ಯಾಕಪ್ ಆಗಿ ಸಂಜು ಸ್ಯಾಮ್ಸನ್ ಆಡಿಸ್ಕೊಂಡು ಹೋಗ್ಬೇಕಂತ ಇರುತ್ತಂತೆ ಗುರು, ಯಾರಿಗೆ ಗೌತಮಣ್ಣಂಗೆ. ಆದರೆ ರೋಹಿತ್ ಶರ್ಮಾ ಅವ್ರು ಬಂದುಬಿಟ್ಟು ರಿಷಬ್ ಪಂತ್ ಅವರೇ ಇರಲಿ, ಮೇನ್ ಆಗಿಬಿಟ್ಟು KL ರಾಹುಲ್ ಅವರು ಇರ್ತಾರೆ, ಬ್ಯಾಕಪ್ ಆಗಿಬಿಟ್ಟು ರಿಷಬ್ ಪಂತ್ ಅವರು ಇರ್ತಾರೆ, ಇಲ್ಲಿ ಸಂಜು ಸ್ಯಾಮ್ಸನ್ ಆಡಿಸಲ್ಲ ಅಂತ ರೋಹಿತ್ ಶರ್ಮಾ ಅವ್ರು ಹೇಳ್ತಾರಂತೆ ಗುರು. ಅದಕ್ಕೋಸ್ಕರ ಗೌತಮಣ್ಣವರು ಸಂಜು ಸ್ಯಾಮ್ಸನ್ ಆಡಿಸ್ಲೇಬೇಕಂತ ಗೊತ್ತೇ ಇರುತ್ತೆ. ಸಂಜು ಸ್ಯಾಮ್ಸನ್ ಅಂದರೆ ಎಷ್ಟು ಇಷ್ಟ ಅಂತ ಗೌತಮಣ್ಣನಿಗೆ. ಅದಕ್ಕೋಸ್ಕರ ಗೌತಮ್ ಗಂಭೀರ್ನೇ ಆಡಿಸ್ಬೇಕು ಪಕ್ಕ ಅಂತೇಳ್ಬಿಟ್ಟು ಎಷ್ಟು ಮಾತುಕತೆಯಲ್ಲಿ ಹೊಡೆದಾಡ್ತಾರಂತೆ ಗುರು. ಆದ್ರೂ ಆಗಲ್ಲಂತೆ. ಲಾಸ್ಟಿಗೂ ರಿಷಬ್ ಪಂತ್ ಅವರೇ ಪ್ಲೇಯಿಂಗ್ 15ನಲ್ಲಿ ಬರ್ತಾರೆ, ವಿಕೆಟ್ ಕೀಪರ್ ಬ್ಯಾಕಪ್ ಆಗಿರ್ತಾರೆ ಗುರು. ಈ ಥರ ಆಗಬಾರ್ದಾಯಿತು. ಏನೋ ಸಂಜು ಸ್ಯಾಮ್ಸನ್ ಕೊಡಬೇಕಾಗಿತ್ತು ಅನಿಸುತ್ತೆ. ಅವ್ರ ಪರ್ಫಾರ್ಮೆನ್ಸೂ ಚೆನ್ನಾಗಿತ್ತು ಗುರು. ಆದ್ರೂ ರಿಷಬ್ ಪಂತ್ ಅವರಿಗೆ ಕ್ಲಿಕ್ ಆಗ್ತಾರೆ. ಪ್ಲೇಯಿಂಗ್ ಲೆವೆನಲ್ಲೂ ರಿಷಬ್ ಪಂತ್ ಅವ್ರು ಬ್ಯಾಕಪ್ ಆಗಿರ್ತಾರೆ, ಆದರೆ ಪ್ಲೇಯಿಂಗ್ ಲೆವೆನಲ್ಲಿ ಇರಲ್ಲ ಅವರು, ಮೇನ್ ಪ್ಲೇಯಿಂಗ್ ಲೆವೆನಲ್ಲಿ. ಹೀಗೆ ಅಪ್ಡೇಟ್ ಹೇಳ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರೂ.